ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ವಾಚನ. ಅಧ್ಯಾಯ 17, ವಚನಗಳು 22-24. ಸರ್ವೇಶ್ವರನಾದ ದೇವರ ವಾಣಿಯಿದು. ನಾನೇ ನೆಡುವೆನು ರೆಂಬೆಯೊಂದನ್ನು ಎತ್ತರದ ದೇವದಾರು ಮರದ ಮೇಲಿಂದ ತಂದು, ತುಟ್ಟ ತುದಿಯ ಚಿಗುರುಗಳಲ್ಲೊಂದನ್ನು ತಂದು, ಅತಿ ಕೋಮಲವಾದುದನ್ನು ಚಿವುಟಿ ತಂದು ನೆಡುವೆನದನ್ನು ಉನ್ನತೋನ್ನತವಾದ ಪರ್ವತದಲ್ಲಿ, ಹೌದು, ನೆಡುವೆನು ಇಸ್ರಾಯೇಲಿನ ಪರ್ವತ ತ್ರಾಗದಲ್ಲಿ. ಆಗುವುದದು ಸೊಂಪಾದ ದೇವದಾರು ಮರ, ರೆಂಬೆಗಳನ್ನದು ಹರಡಿಕೊಂಡು ಕೊಡುವುದು ಫಲ. ಸಕಲ ವಿಧ ಪಕ್ಷಿಗಳು ವಾಸಿಸುವು ಅದರಲ್ಲಿ, ಆಶ್ರಯ ಪಡೆಯುವು ಅದರ ರೆಂಬೆಗಳ ನೆರಳಲ್ಲಿ. ಆಗ ತಿಳಿಯುವು ವನದ ವೃಕ್ಷಗಳು, ಎತ್ತರವಾದ ಮರಗಳ ತಗ್ಗಿಸುವವನು, ತಗ್ಗಾದುದನ್ನು ಎತ್ತರಪಡಿಸುವವನು, ಹಸುರಾದುದನ್ನು ಒಣಗಿಸುವವನು, ಒಣಗಿದುದನ್ನು ಚಿಗುರಿಸುವವನು ಸರ್ವೇಶ್ವರ ನಾನೇ ಎಂದು. ಇದು ನುಡಿದವ ನಾನು, ನುಡಿದವನು ನಡೆಸುವವ ನಾನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನಿನ್ನ ಗುಣಗಾನ ಮಂಗಳಕರವು. ಪ್ರಭು ನಿನ್ನ ಗುಣಗಾನ ಮಂಗಳಕರವು. ಹೇ ಪ್ರಭು, ನಿನ್ನ ಗುಣಗಾನ ಮಂಗಳಕರವು. ಪರಾತ್ಪರನೇ, ನಿನ್ನ ನಾಮ ಭಜನೆ ಹಿತಕರವು. ಪ್ರಾತಃ ಕಾಲದಲ್ಲೇ ನಿನ್ನ ಪ್ರೀತಿಯನು, ರಾತ್ರಿ ಕಾಲದಲ್ಲೇ ನಿನ್ನ ಸತ್ಯತೆಯನು. ಬೆಳೆಯುವರು ಸಜ್ಜನರು ಖರ್ಜೂರದ ವೃಕ್ಷದಂತೆ, ವೃದ್ಧಿಯಾಗುವರು ಲೆಬನೋನಿನ ದೇವದಾರಿನಂತೆ. ಪೌಲನು ಕೊರಿಂಥ್ಯರಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಅಧ್ಯಾಯ 5, ವಚನಗಳು 6-10. ಸಹೋದರರೇ, ಈ ಕಾರಣದಿಂದಲೇ ನಾವು ಸದಾ ಸ್ಥಿರಚಿತ್ತರಾಗಿದ್ದೇವೆ. ಈ ದೇಹವನ್ನೇ ನೆಚ್ಚಿ ಇದರಲ್ಲೇ ನೆಲೆಯಾಗಿರುವವರಿಗೂ ನಾವು ಪ್ರಭುವಿನಿಂದ ದೂರವಿರುವ ಪ್ರವಾಸಿಗಳಂತೆ ಇದ್ದೇವೆ. ಇದರಲ್ಲಿ ನಾವು ನೋಡಿ ನಡೆಯುವವರಲ್ಲ, ನಂಬಿ ನಡೆಯುವವರು. ಆದುದರಿಂದ ಈ ದೇಹವನ್ನು ತ್ಯಜಿಸಿ ಪ್ರಭುವನ್ನೇ ನೆಚ್ಚಿ ನೆಲೆಸುವುದು ಲೇಸೆಂದು ಧೈರ್ಯದಿಂದ ಹೇಳುತ್ತೇವೆ. ಈ ಕಾರಣ, ಇಲ್ಲಾದರೂ ಸರಿ ಅಲ್ಲಾದರೂ ಸರಿ, ಪ್ರಭು ಮೆಚ್ಚುವಂತೆ ಬಾಳುವುದೊಂದೇ ನಮ್ಮ ಗುರಿ. ನಾವು ಎಲ್ಲರೂ ನ್ಯಾಯ ವಿಚಾರಣೆಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ಪ್ರತಿಯೊಬ್ಬನೂ ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಪಡೆಯಲೇಬೇಕು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಅಲೆಲುಯ, ಅಲೆಲುಯ. ಇವರನ್ನು ಸತ್ಯಸಂಧರನಾಗಿ ನಿಮ್ಮ ಸೇವೆಗೆ ಮೀಸಲಾಗಿಡಿ. ನಿಮ್ಮ ಮಾತೇ ಸತ್ಯ. ಅಲೆಲುಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
ಆ ಕಾಲದಲ್ಲಿ ಯೇಸು ಇನ್ನೊಂದು ಸಾಮತೆಯನ್ನು ಹೇಳಿದರು. ದೇವರ ಸಾಮ್ರಾಜ್ಯ ರೈತನೊಬ್ಬನು ತನ್ನ ಹೊಲದಲ್ಲಿ ಮಾಡಿದ ಬಿತ್ತನೆಗೆ ಹೋಲಿಕೆಯಾಗಿದೆ. ಬಿತ್ತನೆಯಾದ ಬಳಿಕ ಅವನು ರಾತ್ರಿಯಲ್ಲಿ ಮಲಗಿರಲಿ, ಹಗಲಲ್ಲಿ ಎದ್ದಿರಲಿ, ಅವನಿಗೆ ಹೇಗೆಂದು ತಿಳಿಯದೆಯೇ ಆ ಬೀಜವು ಮೊಳೆತು ಬೆಳೆಯುತ್ತಿರುತ್ತದೆ. ಭೂಮಿ ಮೊದಲು ಸಸಿಯನ್ನು, ಅನಂತರ ಹೊಡೆಯನ್ನು, ತರುವಾಯ ತೆನೆ ತುಂಬ ಕಾಳನ್ನು ತನ್ನಷ್ಟಕ್ಕೆ ತಾನೇ ಉತ್ಪತ್ತಿ ಮಾಡುತ್ತದೆ. ಬೆಳೆಯು ಮಾಗಿದಾಗ ಸುಗ್ಗಿಯು ಬಂತೆಂದು ವ್ಯವಸಾಯಗಾರನು ಕುಡುಗೋಲನ್ನು ಬಳಸುತ್ತಾನೆ ಎಂದರು. ಯೇಸು ತಮ್ಮ ಉಪದೇಶವನ್ನು ಮುಂದುವರಿಸಿ, ದೇವರ ಸಾಮ್ರಾಜ್ಯವನ್ನು ಇನ್ನು ಯಾವುದಕ್ಕೆ ಹೋಲಿಸೋಣ? ಅದಕ್ಕಾಗಿ ಯಾವ ಸಾಮರ್ಥ್ಯವನ್ನು ಉಪಯೋಗಿಸೋಣ? ಭೂಮಿಯಲ್ಲಿರುವ ಕಾಳುಗಳಲ್ಲಿ ಅತಿ ಚಿಕ್ಕದಾಗಿರುವ ಸಾಸಿವೆ ಕಾಳಿಗೂ ಅದನ್ನು ಹೋಲಿಸಬಹುದು. ಸಾಸಿವೆ ಕಾಳು ಚಿಕ್ಕದಾಗಿದ್ದರೂ ಬಿತ್ತನೆಯ ತರುವಾಯ ಮೊಳೆತು ಎಲ್ಲ ಕಾಯಿಪಲ್ಯದ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆಯುತ್ತದೆ. ಹಕ್ಕಿಗಳು ಕೂಡ ಬಂದು ಅದರ ನೆರಳಿನಲ್ಲಿ ಗೂಡು ಕಟ್ಟಿ ವಾಸಿಸುವಷ್ಟು ದೊಡ್ಡದಾದ ರೆಂಬೆಗಳನ್ನು ಅದು ತಳೆಯುತ್ತದೆ ಎಂದರು. ಯೇಸು ಈ ಬಗೆಯ ಸಾಮರ್ಥ್ಯಗಳನ್ನು ಉಪಯೋಗಿಸಿ ಜನರಿಗೆ ದೇವರ ಸಂದೇಶವನ್ನು ಅವರವರ ತಿಳುವಳಿಕೆಗೆ ತಕ್ಕಂತೆ ಉಪದೇಶಿಸುತ್ತಿದ್ದರು. ಸಾಮರ್ಥ್ಯಗಳನ್ನು ಉಪಯೋಗಿಸದೆ ಅವರು ಬೋಧಿಸುತ್ತಿರಲಿಲ್ಲ. ಆದರೆ ತಮ್ಮ ಆಪ್ತ ಶಿಷ್ಯರೊಡನೆ ಪ್ರತ್ಯೇಕವಾಗಿದ್ದಾಗ ಅವರಿಗೆ ಎಲ್ಲವನ್ನೂ ವಿವರಿಸಿ ಹೇಳುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ದೈವವಾಕ್ಯ ದೇವರ ಸಾಮ್ರಾಜ್ಯದ ಬೆಳವಣಿಗೆಯ ಬಗ್ಗೆ ತಿಳಿಯಪಡಿಸುತ್ತದೆ. ದೇವರ ಸಾಮ್ರಾಜ್ಯ ಭೌಗೋಳಿಕ ವ್ಯಾಪ್ತಿಗೆ ಅಥವಾ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಅಥವಾ ಒಂದು ಸೀಮಿತ ಭೌಗೋಳಿಕ ದೇಶಕ್ಕೆ, ರಾಜ್ಯಕ್ಕೆ ಮಿತಗೊಳಿಸಲು ಆಗದು. ಈ ಸಾಮ್ರಾಜ್ಯ ಆಧ್ಯಾತ್ಮಿಕ ಸಾಮ್ರಾಜ್ಯವಾಗಿದ್ದರಿಂದ ಇದರ ಬೆಳವಣಿಗೆಯೂ ಕೂಡ ಆಧ್ಯಾತ್ಮಿಕ ರೀತಿಯಲ್ಲಿ ನಡೆಯುತ್ತದೆ. ಇಂದು ಪ್ರಭು ಯೇಸು ಹೇಳಿದ ಸಾಸಿವೆ ಕಾಳಿನ ಸಾಮತಿ ಹಾಗೂ ಹೊಲದಲ್ಲಿ ಬಿತ್ತಿದ ಬೀಜದ ಸಾಮತಿಯಲ್ಲಿ ನಮಗೆ ತಿಳಿದು ಬರುವುದೇನೆಂದರೆ, ದೇವರ ಸಾಮ್ರಾಜ್ಯದ ಆರಂಭವಾಗುವುದು ಅತಿ ಚಿಕ್ಕ ರೀತಿಯಲ್ಲಿ. ಅದರ ಗಾತ್ರ ಸಾಸಿವೆ ಕಾಳಿನಷ್ಟು ಚಿಕ್ಕದಾಗಿದ್ದರೂ ಅದು ಬೆಳೆದಾಗ ಆಗುವ ಅದ್ಭುತ ಮಾತ್ರ ವಿಚಿತ್ರ. ಸಾಸಿವೆ ಕಾಳು ಮುಂದಕ್ಕೆ ಒಂದು ದಿನ ಬೆಳೆದು ದೊಡ್ಡ ಗಿಡವಾಗಿ ಆಕಾಶದ ಪಕ್ಷಿಗಳಿಗೆ ಗೂಡು ಕಟ್ಟಿ ವಾಸಿಸಲು ಸಹಕಾರಿಯಾಗಿ ಎಲ್ಲರಿಗೂ ಆಶ್ರಯ ತಾಣವಾಗುತ್ತದೆ. ಅದೇ ರೀತಿ ದೇವರ ಸಾಮ್ರಾಜ್ಯವೂ ಕೂಡ ಅದು ನಮ್ಮ ಹೃದಯದಲ್ಲಿ ನಾಟುವಾಗ ಚಿಕ್ಕ ವಿಶ್ವಾಸದ ಬೀಜ, ಆದರೆ ಬೆಳೆದಾಗ ಮಾತ್ರ ಅದು ವಿಶ್ವವ್ಯಾಪ್ತಿಯಾಗುವುದು. ದೇವರ ಸಾಮ್ರಾಜ್ಯ ನಮ್ಮಲ್ಲಿ ಬೆಳೆಯುವಾಗ ಅದಕ್ಕೆ ನೂರಾರು ಅಡ್ಡಿ ಆತಂಕಗಳು ಬರುವುದು ಸಹಜ. ಆದರೂ ವಿಶ್ವಾಸದ ಬೀಜ ಬೆಳೆದು ಇಂದು ಅದು ಹೆಮ್ಮರವಾಗಿದೆ. ಈ ಸಾಮ್ರಾಜ್ಯದಲ್ಲಿ ಅನೇಕರು ಆಶ್ರಯ ಪಡೆಯುತ್ತಾರೆ. ಪವಿತ್ರಾತ್ಮರ ಪ್ರೇರಣೆಯಿಂದ ತುಂಬಿದ ಈ ಸಾಮ್ರಾಜ್ಯ ಇನ್ನೂ ವಿಸ್ತಾರವಾಗಿ ಬೆಳೆಯುತ್ತಾ ಇದೆ. ಈ ಸಾಮ್ರಾಜ್ಯಕ್ಕೆ ಅದರ ಬೆಳವಣಿಗೆಯ ಮೊದಲ ದಿನದಿಂದಲೇ, ಅಂದರೆ ಧರ್ಮಸಭೆಯ ಉಗಮದ ಆದಿಯಿಂದಲೇ ಅನೇಕ ವಿರೋಧಗಳು, ಹಿಂಸೆ, ಕಿರುಕುಳ, ಉಪದ್ರವಗಳು ಬರುತ್ತಲೇ ಮಾತ್ರವಲ್ಲ, ಇವತ್ತಿಗೂ ಧರ್ಮಸಭೆಗೆ, ಈ ಸಾಮ್ರಾಜ್ಯಕ್ಕೆ ವಿರೋಧಗಳು ಕಟ್ಟಿಟ್ಟ ಬುತ್ತಿ. ಆದರೂ ಪ್ರಿಯರೇ, ಅದು ಬೆಳೆಯುತ್ತಲೇ ಇದೆ. ಈ ಸಾಮ್ರಾಜ್ಯದ ಪ್ರಜೆಗಳಾಗಿರುವ ನಾವು ಇಂದು ಮಾಡಬೇಕಾದುದೇನು? ಮೊದಲನೇದಾಗಿ ಈ ಸಾಮ್ರಾಜ್ಯದ ಬೆಳವಣಿಗೆಗೆ ಸಂಪೂರ್ಣ ಸಹಕಾರ ನೀಡಬೇಕು. ಇದರ ಬೆಳವಣಿಗೆ ನಿಧಾನ ಎಂಬುದು ನಿಜ. ಭಾರತ ದೇಶದಲ್ಲಿ ಈ ಸಾಮ್ರಾಜ್ಯ ಇನ್ನೂ ಚಿಕ್ಕ ಸಾಸಿವೆ ಕಾಳಿನಂತೆ ಇದೆ. ಇದರ ಬೆಳವಣಿಗೆ ಇನ್ನೂ ಆಗಬೇಕಾಗಿದೆ. ಅದಕ್ಕಾಗಿ ದೀಕ್ಷಾಸ್ನಾನ ಪಡೆದ ನಾವೆಲ್ಲರೂ ನಮ್ಮ ರೀತಿಯಲ್ಲಿ ಇದರ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬೇಕು. ಧೈರ್ಯದಿಂದ ದೇವರ ವಾಕ್ಯವನ್ನು ಸಾರುವ ಕೆಲಸವನ್ನು ಪ್ರಾರಂಭಿಸಬೇಕು. ಯಾಕೆಂದರೆ ನಾವೆಲ್ಲರೂ ಪವಿತ್ರಾತ್ಮರಿಂದ ಅಭ್ಯಂಗಿತರಾದ ದೇವರ ಸಾಮ್ರಾಜ್ಯದ ಪ್ರಜೆಗಳು. ಎರಡನೇದಾಗಿ
ದೇವರ ಸಾಮ್ರಾಜ್ಯವನ್ನು ಸಾರುವ ಧರ್ಮ ಬೋಧಕರಿಗೆ, ಧರ್ಮ ಪ್ರಸಾರಕರಿಗೆ ಧೈರ್ಯ ಸ್ಫೂರ್ತಿ ತುಂಬಬೇಕು. ನಮ್ಮ ದೇಶದಲ್ಲಿ ಯೇಸುವಿನ ಅಪೋಸ್ತಲ ಸಂತ ಥಾಮಸ್ ಸರಿಸುಮಾರು 2000 ವರ್ಷಗಳ ಹಿಂದೆ ಬಿತ್ತಿದ ಸಾಸುವೆ ಕಾಳಿನ ಬೀಜ ಇನ್ನೂ ನಿಧಾನಗತಿಯಲ್ಲಿ ಬೆಳೆಯುತ್ತಾ ಇದೆ. ಈ ಬೆಳವಣಿಗೆಗೆ ಅಡ್ಡಿ ಆತಂಕಗಳು ನೂರಾರು. ಆದರೂ ದೇವರ ಸಾಮ್ರಾಜ್ಯವನ್ನು ವಿಸ್ತರಿಸುವ ಕೆಲಸ ಮಾಡುವ ದೈವ ಸೇವಕರಿಗೆ, ಧರ್ಮ ಪ್ರಸಾರಕರಿಗೆ ನಾವು ಅಧೈರ್ಯವನ್ನು ತುಂಬಬಾರದು, ಅವರ ಉತ್ಸವವನ್ನು ಕುಗ್ಗಿಸಬಾರದು. ಅವರನ್ನು ಹುರಿದುಂಬಿಸಿ ಮುನ್ನಡೆಯುವಂತೆ ಪ್ರೇರೇಪಿಸಬೇಕು, ಅವರಿಗಾಗಿ ಪ್ರಾರ್ಥಿಸಬೇಕು. ಆಗ ಮಾತ್ರ ದೇವರ ಸಾಮ್ರಾಜ್ಯ, ಅದು ಚಿಕ್ಕ ಕಾಳು ಆಗಿದ್ದರೂ ಒಂದು ದಿನ ಬೆಳೆದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಸರ್ವರಿಗೂ ಆಶ್ರಯ ತಾಣವಾಗುವುದು.